ಎಲ್ಲರಿಗೂ ನಮಸ್ಕಾರ. ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ಹಾಗಲಕಾಯಿ ಅಂತ ಹೆಸರು ಕೇಳಿದ್ರೇ ಹಾಗಲಕಾಯಿ ಥರ ಮಾಡಿಬಿಡ್ತಾರೆ ಮುಖನ. ಆದರೆ ಅದರಲ್ಲಿರುವಂತಹ ಆರೋಗ್ಯದ ಬೆನಿಫಿಟ್ಸ್ ಯಾವುದೇ ತರಕಾರಿಯಲ್ಲೂ ಇಲ್ಲ ಅಂತ ಹೇಳ್ಬೋದು. ಅಂತಹ ಆರೋಗ್ಯದ ಕಣಜವನ್ನೇ ಹೊಂದಿರುವಂತಹ ತರಕಾರಿಯನ್ನು ಮನೆ ಮಂದಿಗೆಲ್ಲ ಕೊಡುವುದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ಪಲ್ಯ ಮಾಡಿ ಅವ್ರಿಗೆಲ್ಲ ಸರ್ವ್ ಮಾಡೋಣ. ನಾನಿವತ್ತು ಮಾಡ್ತಾ ಇರುವಂತಹ ರೀತಿಯಲ್ಲಿ ನೀವು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ರೊಟ್ಟೆಗೆ ಅಂತ ಹೇಳ್ಬೋದು. ಮೊದಲಿಗೆ ಈ ಒಂದು ತರಕಾರಿಯನ್ನು ಕ್ಲೀನಾಗಿ ತೊಳಿಬೇಕಾಗುತ್ತೆ. ಕ್ಲೀನಾಗಿ ತೊಳೆದು ಈ ಥರ ಹೆಚ್ಕೊಳ್ಳಿ. ಸಣ್ಣದಾಗಿ ರೌಂಡ್ಗಾದರೂ ಹೆಚ್ಕೋಬಹುದು ನೀವು, ಅಥವಾ ಈ ಥರ ಪೀಸ್ಗಳನ್ನಾದರೂ ಮಾಡ್ಕೊಳ್ಳಿ. ಈ ಥರ ಪೀಸ್ ಮಾಡಿದ ತಕ್ಷಣವೇ ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಅದನ್ನು ಕಲಿಸ್ಬಿಟ್ಟು ಇಟ್ಬಿಡಿ. ಉಳಿದಂಥ ಎಲ್ಲ ಐಟಮನ್ನು ರೆಡಿ ಮಾಡ್ಕೊಳ್ಳೋವರೆಗೆ ಇದು ಸ್ವಲ್ಪ ಉಪ್ಪಲ್ಲಿಯೇ ನೆನಿಬೇಕಾಗುತ್ತೆ. ಈ ಥರ ಚೆನ್ನಾಗಿ ನೆನಿಬೇಕಾಗುತ್ತೆ. ಹೋಳನ್ನು ತುಂಬ ಚಿಕ್ಕದಾಗಿ ಮಾಡ್ಕೋಬೇಡಿ, ಅದನ್ನು ಮುಂದಕ್ಕೆ ಹುರಿಬೇಕಾಗುತ್ತೆ. ಹಾಗಾಗಿ ಮತ್ತೆ ಕರಗುತ್ತೆ. ಅದು ಸ್ವಲ್ಪ ದೊಡ್ಡದಾಗಿರಲಿ ಅಷ್ಟೇ. ಇದು ಇವಾಗ ರೆಸ್ಟ್ ಆಗಲಿ. ಇದಕ್ಕೆ 250 ಗ್ರಾಮ್ ಹಾಗಲಕಾಯಿಗೆ 1 ಟೊಮೆಟೊ 2 ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಹುಳಿಗೋಸ್ಕರ ಸ್ವಲ್ಪ ನಿಂಬು ಇದ್ದರೆ ಚೆನ್ನಾಗಿರುತ್ತೆ ಮೇಲೆ, ಇಲ್ಲದೋದ್ರೆ 2 ಟೊಮೆಟೊ ಹಾಕ್ಕೊಳ್ಳಿ. ಇಲ್ಲಾಂದರೆ ಹುಣಸೆಹಣ್ಣು ಕೂಡ ಸೇರಿಸ್ಕೋಬಹುದು. ಮೊದಲೇ ಉಪ್ಪು ಹಾಕಿಟ್ಟಿದ್ವಲ್ಲ, ಆ ಒಂದು ಹಾಗಲಕಾಯಿಗೆ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಳ್ಳಿ. ಅಂದರೆ ಅದರ ವಿಷ ಎಲ್ಲ ಆ ನೀರಲ್ಲಿ ಹೋಗಿಬಿಡುತ್ತೆ. ಅದು ಸ್ವಲ್ಪ ಕಹಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ತಿನ್ನಲ್ವಲ್ಲ, ಹಾಗಾಗಿ ನಾವು ಈ ಥರ ಸರ್ಕಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಈ ಥರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಕಪ್ಪಗೆ ಆಗಬೇಕು, ಆ ಥರ ಹುರ್ಕೊಳ್ಳಿ. ಮತ್ತು ಹಸಿದ್ರೆ ಸ್ವಲ್ಪ ಕೂಡ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಈ ಥರ ಒತ್ತೋ ಥರ ಸ್ವಲ್ಪನೇ ಆಗುತ್ತೆ. ಅದು ಹುರಿದ ನಂತರ ಚೆನ್ನಾಗಿ ಹುರ್ಕೊಳ್ಳಿ. ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಹಾಗಲಕಾಯಿ ಅಂತಲೇ ಗೊತ್ತಾಗೋದಿಲ್ಲ ನಮಗಾಯಿತು ಅವ್ರಿಗಾಯಿತು, ಮಾಡಿದವ್ರಿಗೆ ಗೊತ್ತಿರುತ್ತಾ, ಅಷ್ಟೊಂದು ಟೇಸ್ಟಾಗಿ ಬರುತ್ತೆ. ಇದು ಒಂದು ಸಲ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಆಯಿಲ್ ಬಿಸಿಗಿಡೋಣ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದ ತಕ್ಷಣ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ಇದಕ್ಕೆ ಈ ಥರ ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಕಂದು ಬಣ್ಣಕ್ಕೇನು ಬರೋದು ಬೇಡ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕೋಣ. 1 ಟೀ ಸ್ಪೂನಷ್ಟು ಉಪ್ಪಾದರೆ ಸಾಕಾಗುತ್ತೆ. ಈ ಥರ ಪ್ರತಿಯೊಂದಕ್ಕೂ ಒಂದು ಸಲ ಈ ಥರ ಮಿಕ್ಸ್ ಕೊಡಿ. ಅಂದರೆ ಅದು ಕುದೀತಾನೆ ಅದರ ಒಂದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಅದು ಉಪ್ಪು ಹಾಕಿ ಕೂಡ ಒಂದು ಸಲ ಪ್ರತಿ ಒಂದು ಐಟಮ್ ಹಾಕ್ದಾಗಲೂ ಒಂದು ಸಲ ಈ ಥರ ಇದನ್ನು ಮಾಡ್ಕೊಳ್ಳಿ, ಅದನ್ನು ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇವಾಗ ಟೊಮೆಟೊ ಏನು ಹುರಿದಿದ್ವಲ್ಲ ಅದ್ರ ಮಿಕ್ಸರ್ ಹಾಕ್ತಾಯಿದ್ದೀನಿ. ನಾನು ಗ್ರೈಂಡಿಂಗ್ ಮಾಡ್ಕೊಂಡಿದ್ದೆ. ಎಲ್ಲ ಮಸಾಲ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗಲೇ ನೀರು ಹಾಕೋದಕ್ಕೆ ಹೋಗಬೇಡಿ. ಮೊದಲೇ ಹುರಿದಿಟ್ಟಂತಹ ಒಂದು ಹಾಗಲಕಾಯಿನ ಇದರಲ್ಲಿ ಸೇರಿಸ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಜೊತೆಗೇ. ಈ ಮಸಾಲ ಅಬ್ಸರ್ವ್ ಮಾಡುತ್ತೆ ಅಂದರೆ ಅದು. 1 ಟೀ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್. ಜೀರಾ ಪೌಡರ್ ಮತ್ತು ಧನಿಯಾ ಪೌಡರ್ ಮಾಡೋದನ್ನು ನನ್ನ ಹಳೆಯ ವಿಡಿಯೋದಲ್ಲಿ ನೀವು ವಾಚ್ ಮಾಡಬಹುದು. ಇಲ್ಲ ನಮಗೆ ಇವು ಇಷ್ಟ ಇಲ್ಲ ಅಂದರೆ ಗರಂ ಪೌಡರ್ ಅಥವಾ ಚಿಕನ್ ಮಸಾಲ ನೀವು ಸೇರಿಸ್ಬೋದು. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಹಾಕಲೇಬೇಕು, ಬೆಲ್ಲ ಚೆನ್ನಾಗಿ ಬರುತ್ತೆ. ಅಥವಾ ಶುಗರ್ ಆದರೂ ಹಾಕ್ಕೊಳ್ಳಿ. ಈ ಥರ ಒಳ್ಳೆ ಮಿಕ್ಸ್ ಕೊಡಿ ಇದಕ್ಕೆ. ಇವಾಗ ಇದು ಚೆನ್ನಾಗಿ ಫ್ರೈ ಆದ ತಕ್ಷಣವೇ ಆ ಒಂದು ಮಿಕ್ಸರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಟೊಮೆಟೊ ಏನು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದೇ ಜಾರ್ಗೆ ನೀರು ಹಾಕಿ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿನ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ತರಿಯಾಗಿ ಬೇಡ ಅಂತ ಅನಿಸುತ್ತೆ ನಿಮಗೆ, ಆ ಥರ ಬೇಕಿದ್ದರೆ ಮಾಡ್ಕೋಬಹುದು. ನಾನು ಫೈನಾಗಿ ಮಾಡ್ಕೊಂಡಿದ್ದೆ ಒಣ ಕೊಬ್ಬರಿ. ಹಸಿ ಕೊಬ್ಬರಿ ಬೇಕಿದ್ದರೂ ಹಾಕ್ಕೊಳ್ಳಿ ನೀವು. ಈ ಥರ ಚೆನ್ನಾಗಿ ಫ್ರೈ ಆದ ತಕ್ಷಣ ನಿಮಗೆ ಯಾವ ಥರ ಬೇಕೋ, ತಿಕ್ಕಾಗಬೇಕೋ ಅಥವಾ ಯಾವ ಥರ ಬೇಕೋ ನೋಡಿಕೊಂಡು ನಿಮ್ಮ ಒಂದು ಇಷ್ಟಾನುಸಾರ ಅದನ್ನು ಮಾಡ್ಕೊಳ್ಳಿ ಗ್ರೇವಿನ. ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಬಾಯ್ಲ್ ಆಗಲಿ ಅದು. ಈ ಥರ ಮೇಲೆ ಎಣ್ಣೆ ಬಂದಿರಬೇಕದು, ಅಂದರೆ ಕುದ್ದಿದೆ, ಬಾಯ್ಲ್ ಆಗಿದೆ ಅಂತ ಅದರ ಅರ್ಥ. ಇವಾಗ ನೋಡ್ಕೊಳ್ಳಿ ಉಪ್ಪು ಖಾರ ಸರಿಯಾಗಿದೆಯೋ ಇಲ್ವೋ ಅಂತ. ಒಂದು ಸಲ ಮಿಕ್ಸ್ ಕೊಟ್ಟು ಮತ್ತೆ ಅದನ್ನು ಕುದಿಯೋದಕ್ಕೆ ಇಟ್ಬಿಡೋಣ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆ ಹೋಳುಗಳು ಮೆತ್ತಗೆ ಆಗಬೇಕು, ಆ ಥರ ಇದನ್ನು ಬಾಯ್ಲ್ ಮಾಡಿ ಸ್ವಲ್ಪ ನೀರು ಹಾಕಿ, ಆನಂತರ ಅದು ಗಟ್ಟಿ ಥರ ಬರುತ್ತೆ. ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ, ತುಂಬ ಸೂಪರಾಗಿ ಬರುತ್ತೆ.